ಅವ್ವ ಶರವ ಹುಡುಗರ್ನಂತರೂ ಎರ್ದಾತ ಅಕ್ಕಿಂದು ಜಳಕಾತೀಗ ಕೂಸು ಬಾಣ್ತಿ ಅಂತೂ ಎರ್ಕೊಂಡು ಜಳಕ ಮಾಡಿ ತಟ್ಟಾಬಿಟ್ರ ನಾವ್ ಇಷ್ಟ್ರು ಮನಿ ದಾಬಕ್ ನೋಡಿ. ಹುಂದ್ರಿ ಮೋಶಿ ನಾ ಎಣ್ಣೆ ಎಲ್ಲ ಕಾಸಿಟ್ಟೈತ್ರಿ, ಹಂಡೆದಾಗ ನೀರು ಕಾಸಿಟ್ಟೈತ್ರಿ. ಗಂಡ್ಮಕ್ಳಿಗ ಎಣ್ಣೆ ಹಚ್ಚಿದ್ರ ಎರ್ಕೊಂತಾರ್ರಿ, ಎರ್ಕೊಂಡು ಇಂಡಲಚ್ಚಿ ಕಾಯಿ ತುಳಿದು ಬರ್ತಾರ್ರಿ. ಮತ್ತ ನಮ್ ಕಾವೇರಿ ಮುಂಜಾನೆ ಜಳಕ ಮಾಡ್ಬಿಟ್ಟಾಳ್ರಿ, ಎಲ್ಲ ಮನಿ ಕೆಲಸ ಮುಗಿಸಿ ದೇವ್ರ ಪೂಜೆನೂ ಆಗೈತಿ. ಈಗ ನಾವ ಇಬ್ರಿಗೆ ಉಳ್ಕೊಂಡವ್ರು, ಮತ್ತ ಅವ್ರೊಂದ್ 3 ಜನ ಗಂಡ್ಮಕ್ಳು, ಹುಡುಗರು ಅಂತರೂ ಆಗ್ಯಾವ ಜಳಕ ಆತಂದ್ರ ಬಡ ಬಡ ಆರತಿ ಮಾಡಕ್ ಬರ್ತೈತಿ. ಹೌದಲ್ರಿ? ಹೌದ್ವಾ, ಹಂಗ ಮಾಡೋ ನಡಿ. ಯಾಕೆ ಹೊತ್ತು ಮಾಡ್ತಿ? ಯವ್ವ ಇನ್ನು ಯಾವಾಗ ಎಣ್ಣೆ ಹಚ್ತಿರ್ವಾ ನಂಗ? ಇಲ್ಲ ನಾವಾಗ ಜಳಕ ಮಾಡಿ ಬಂದ್ಬಿಡ್ತೇವೆ ನೋಡು. ಈಗ ಬರ್ರಿ, ನಿಮ್ಗೆ ಎಣ್ಣೆ ಹಚ್ತಾನಂತ ನೀವ್ ಎರ್ಕೊಂಡ್ ಬಂದ್ರ ಮುಂದ ಅಣ್ಣ ತಮ್ಮನು ಎಣ್ಣೆ ಹಚ್ಕೊಂಡ್ ಜಳಕ ಮಾಡಿ ಬರ್ತಾರ. ಏ ಎಲ್ಲುಂಟಿಯೋ? ನಾನು ಪಟಾಕ್ಷಿ ಹಚ್ಚಕ್ ಹೊಂಟೆ ನೋಡು. ಈಗ ಯಾಕೊಂಟಿಯಾ? ಸಂಜೆ ಮುಂದೆ ಹಾರಿಸ್ವಂತಿ? ಇಲ್ಲಮ್ಮ, ನಾ ಈಗ ಹರಿಸ್ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಕಾಯಕತ್ತಾರಲ್ಲ. ಈಗ ಎರ್ಕೊಂಡು ಆರತಿ ಮಾಡಿಸ್ಕೊಂಡು ಏನಾರ ಸ್ವೀಟ್ ತಿನ್ಬೇಕು. ಯಮ್ಮ ಮೊನ್ನೆ ಕರ್ಚಿಕಾಯಿ ಮಾಡಿದ್ರಲ್ಲ, ಅದು ಕೊಡ್ತಾರ ಈಗ? ಹೂನ್ವಾ, ಈಗ ಆರತಿ ಮಾಡಿಸ್ಕೊಂಡು ಕರ್ಚಿಕಾಯಿ ಮತ್ತೇನಾರ ಸ್ವೀಟ್ ಮಾಡಿದ್ರ ತಿಂದು ಆಮೇಲೆ ಮುಂದಿನ ಕೆಲ್ಸಕ್ಕೆ ಹತ್ತಾರ. ಯಮ್ಮ ಮೊನ್ನೆ ಏನೇನ ಮಾಡಕತ್ತಿದ್ರಲ್ವೇ? ಅದನಪ್ಪ, ಕರ್ಚಿಕಾಯಿ, ಚಕ್ಲಿ, ಅವಲಕ್ಕಿ, ಮತ್ತೊಂದಿಟ್ಟು ನಿಪ್ಪಟ್ಟು ಮಾಡ್ಯಾಳ ನಿಮ್ಮವ್ವ, ಮತ್ತೆ ಕರ್ದಂಟು. ಯಮ್ಮ ನಮ್ ಸಾಲ್ಯಾಗ ಒಬ್ಬಕಿ ಗೆಳತಿ ಅದಾಳ, ಅವ್ರ ದೊಡ್ಡ ಓದಾಳಲ್ಲ, ಆಕಿ ಬೆಂಗಳೂರಿನಾಗ ಇರ್ತಾಳಂತ. ಅವ್ರ ದೀಪಾವಳಿಗ ಅದೇನ ಕಜ್ಜಾಯ ಮಾಡ್ತಾರಂತ ಬೇ, ಮಾಡ್ಕೊಡ್ಬೇ? ಕಜ್ಜಾಯ ಅದು ಮಾಡಕ ಭಾಳ ಹೊತ್ತು ಹಿಡಿತೈತವ. ಒಂದ್ 3-4 ದಿವಸ ಬೇಕು. ಅಕ್ಕಿ ನೆನೆ ಹಾಕ್ಬೇಕು, ಒಣಗಿಸ್ಬೇಕು, ಮತ್ತ ಅದನ್ನ ಪುಡಿ ಮಾಡ್ಬೇಕು, ಏನನ ಪಟ್ರಂಗವ. ಹಬ್ಬೆಲ್ಲ ಮುಗಿಲಿ ಒಂದ್ ದಿವ್ಸ ಮಾಡ್ಕೊಡೋಣ ತಗೋ. ಮತ್ತ ನಿಮ್ಮ ಅತ್ತಿಗೂ ಭಾಳ ಅಂಟಿ ನುಂಡಿ ಅದು ಮಾಡಿಲ್ಲ, ಅಕ್ಕಗೂ ಏನನ ಪಾಪ ಮಾಡ್ಬೇಕು, ಹಬ್ಬ ಆದ್ಮೇಲೆ ಮಾಡ್ಕೊಡ್ಬೇಕು. ಯಮ್ಮ ಇನ್ನು ಆರತಿ ಮಾಡೋದು ಎಷ್ಟೊತ್ತು ಬೇ? ಆತಿಗೆ ಎಲ್ಲಾರ್ದು ಜಳಕ ಆಗೈತಿ, ನೀನು ಇಲ್ಲೇ ಕುಂದ್ರು ಬರ್ತಾರೀಗ. ಮಹೇಶ ಎಲ್ಲೂ ಹೋಗ್ಬೇಡಪ್ಪ, ಮತ್ ನೀನ್ ಹುಡ್ಕೊಂಡ್ ಬರೋದಾಗಿದ್ದಿತ್ತು. ಇಲ್ ಬಿಡಿ ಅಮ್ಮ, ನಾನು ಆರತಿ ಮಾಡ್ಕೊಂಡು ಹೋಗ್ತೇನಂತ. ಆತೇನ್ಪಾ ಜಳಕ? ಅವರು ನಿನ್ ಮಕ್ಳದ ಆತಿಲ್ಲ? ಆತ ಅವ್ರದ್ದು ಆಗೈತಿ, ಈಗ ಆರತಿ ಮಾಡ್ಬಿಡ್ರಿ, ಹೊತ್ತಾಕೈತ್ ಮತ್. ಎಲ್ಲಾರು ಬಂದ್ರೆ ಕುಂದುರಂಗರ ಅವ ಕಾವೇರಿ ಎಲ್ಲಾರು ಬಂದಾರ, ಬಡ ಬಡ ಆರತಿ ತಗೊಂಬ. ಯವ್ವ ಎಷ್ಟೊತ್ತು ಬೇ? ಆರತಿ ಮಾಡ್ರಿ ಬಡ ಬಡ, ನಮಗೂ ಹೊರ ಕೆಲ್ಸದಾವು. ಆತ್ಪ ಕುಂದುರಿ. ಅವರೇಗ ಬಡ ಬಡ ಹಾಸಲ್ಲಿ ಆರತಿ ಮಾಡುವಂತಿ. ಹೂ ಬೇ ಅಮ್ಮ. ಕಾಕಾ ರೊಕ್ಕ ಬಾಳ ಹಾಕ್ಬೇಕು ನೋಡ. ರೊಕ್ಕ ನಾವ ಮುಂದಿನ ವರ್ಷ ಕೊಡ್ತೇನೆ ತಗೋ. ಅದೆಲ್ಲ ನಂಗೆ ಗೊತ್ತಿಲ್ಲ, ಇಷ್ಟು ದಿವ್ಸನು ಕೆಲಸ ಮಾಡಿಲ್ಲ, ಇರ್ತಾವ ನಿನ್ನ ಹತ್ರ ರೊಕ್ಕ. ತಗೋಮ್ಮ, ಹಾಕ್ತೇನಂತ. ಎಷ್ಟು ಹಾಕ್ಲಿ? ಒಂದ್ 10,000 ರೂಪಾಯಿ ಹಾಕು. 10,000 ಸಾಕ? ನಾ ಒಂದ್ 50,000 ರೂಪಾಯಿ ಹಾಕ್ಬೇಕಂತ ಮಾಡಿದ್ದೆ ನೋಡು. ರೇಖಾ ಬಡ ಬಡ ಹಾಸು, ಆರತಿ ಮಾಡೋಣ ಅಂತ ಹೊತ್ತಾಕೈತಿ. ಯವ್ವ ನನ್ನ ಅಳಿಯಾನು ಕರ್ಕೊಂಬರ್ಬೇ. ಯಪ್ಪ ಅದಿನ್ನು ಸಣ್ಣ ಕೂಸೈತ, ಏನಾಗಲ್ ತಗೊಳ್ವಾ ಶರವ, 5 ದಿವಸನೂ ಆಗೈತಿ. ಮೊದಲನೇ ದೀಪಾವಳಿ, ಅದಕ್ಕ ಮತ್ತ ಹಬ್ಬ ಮಾಡಕ ಒಲ್ಲೆ ಅಂತಿಯಲ್ಲ. ನಡೀತೈತೇನ್ರಿ? ನಡೀತತ್ ತಗೋ, ಆರತಿ ಮಾಡಿಸ್ಕೊಳಕ್ ಏನಾಗಬೇಕಾಗೈತಿ. ಹಂಗಾರ ಕರ್ಕೊಂಡ್ ಬರ್ತೇನೆ ಹೇಳ್ರಿ ಅವಂಗೂ. ಅದ್ರೇಕ ಈ ನಮ್ಮ ಹಬ್ಬಗಳು ಎಷ್ಟ್ ಚಂದ ಮಾಡ್ತಾರಲ್ಲ. ಹೌದಪ್ಪ, ನಿನ್ನೆ ನೋಡಿದ್ರ ನೀರ್ ತುಂಬೋದಿತ್ತ ಹಬ್ಬ, ಇವತ್ತ ಎರ್ಕೊಳ ಹಬ್ಬ, ನಾಳೆ ಲಕ್ಷ್ಮೀ ಪೂಜೆ, ನಾಡ್ದ ಹಟ್ಟಿ ಹಬ್ಬ ನೋಡು. ಎಷ್ಟ್ ಚಂದ ಅಲ್ಲಕ್ಕ, ನಿನ್ನೆ ನೀರ್ ತುಂಬೋದು, ಇವತ್ತು ಎರ್ಕೊಳ್ಳೋದು. ಅಪ್ಪ ಕರ್ಕೋ, ನಿನ್ನ ಹಳೆಯ ಜೊತೆ ಮಾಡಿ ಇವತ್ತ ದೀಪಾವಳಿ. ಕೊಡ್ಬೇ ಯವ್ವ ಇಲ್ಲೇ. ನೋಡ್ ನನ್ನ ಅಳಿಯ ಏನ್ ಚಂದ ಕಾಣಕತ್ತೈತಿ. ಅಣ್ಣ ಗುಂಡು ಮರಿ, ಇವತ್ತ 1ನೇ ದೀಪಾವಳಿ ನಿಮ್ದು ಹುಟ್ಟಿದ್ಮೇಲೆ, ಇವತ್ತ ಮಾವನ್ ತಡಿ ಮೇಲೆ ಆರತಿ ಮಾಡಿಸ್ಕೋನ. ಏನ್ ಬೇವ ಇದು? ಇವತ್ತರ ಪಾಪ ಹೊಸ ಅರ್ಬಿ ಮೇಲೆ ಬಿಡ್ಬೇಕ ಬೇಡ ಈ ಹುಡುಗನ? ಏನದ ದೊಡ್ಡ ಹುಡುಗನ್ ಮಾಡಿ ಅನ್ಪ, ಇಟ ಎಳೆ ಕೂಸೈತಿ, ಇನ್ನು ವಾರದರ ಆಗಿಲ್ಲ, ಅರ್ಬಿ ಹಾಕಿ ಹಂಗ ಬಿಡ್ತಾರನ. ಹಿಂಗ ಅರ್ಬಿ ಕಟ್ಟಿದ್ರ ಚಂದಗಿ ಮೈ ದುಂಡಕ್ ಬರ್ತಾವು, ಕೈ ಕಾಲು ಎಲ್ಲ ನೆಟ್ಟಿಗಿರ್ತಾವ, ಇಲ್ಲ ಡೊಂಕ ಬಂಕ ಹಾಕಾವ್, ಅದಕ್ಕ ಕಟ್ತಾರ. ಆರತಿ ಮಾಡ್ಕೊಳ್ಬೇಕಾದ್ರೆ ಬಿಡ್ಬೇಕ ಬೇಡ ಅಂತ ಕೇಳ್ದೆ. ಇರ್ಲಿ ತಗೋಪ, ಇಟ ಸಣ್ಣ ಕೂಸಿರ್ತಾವಲ್ಲ ಅವು ಎತ್ಕೊಳಕು ಗಾವ್ ಆಗಲ್ಲ ನಿಮ್ಗ, ನಡೀತದ ತಗೋ. ಅವ ಕಾವೇರಿ ಪಟ್ನ ಆರತಿ ತಗೊಂಬಾವ, ಹೊತ್ತಾತ ಬನ್ನೇರಿ ಅತ್ತಿ. ತಾರವಾಲೆ ಇದ್ರ ಮೇಲೆ ಇಡ್ಬಾ. ಅದು ಎಲ್ಲಿ ಒಂದು ತಗೊಂಬರ್ಬೇಕಿತ್ತು ರೊಕ್ಕ ಕಾಕ? ತನ್ನೇರಿ ಅತ್ತಿ. ಅವರೇಕ ಮೊದಲು ನೀನ ಆರತಿ ಮಾಡುವ. ಯಜ್ಜ ಬರೀ 500 ಇಟ್ಟಿಯಲ್ಲ. ಯವ್ವ 3-4 ಮಂದಿ ಅದಿರ್ ತಗೋ, ನೀವು ಹೆಣ್ಮಕ್ಳು ಎಲ್ಲಾರ್ಗು 500 ರೂಪಾಯಿ ಅಂದ್ರೆ 2,000 ರೂಪಾಯಿ ಹೋದು ನಮ್ಮ. ಇರ್ಲಿ ತಗೊಳ, ಆರತಿ ಮಾಡ್ಬಾ, ಹೊತ್ತಾತ. ಅಪ್ಪ ನೀನಾರ ಜಾಸ್ತಿ ಕೊಡ. ಎಷ್ಟು ಹಾಕ್ಲಿವಾ? ಇನ್ನೊಂದು 500. ಆತ್ ತಗೋ. ನನ್ನ ಹತ್ರ ಬರೀ 100 ಐತ್ ನೋಡುವ. ನನ್ನ ದುಡಿಯಬೇಕಾರೆ ಬಹಳಷ್ಟು ರೊಕ್ಕ ಕೊಡ್ತೇನೆ. ಆತ್ಪ ಕಾಕ, ಏನು ಬರೀ 100,000 ಇಟ್ಟಲ್ಲ, ನಾ ಕೇಳಿದ್ದ 10,000. ಇಟ್ಟದಿದಿ ಅಷ್ಟಷ್ಟು ರೊಕ್ಕ ಇಟ್ಕೊಂಡು ಏನ್ ಮಾಡ್ತಿ? ಇರ್ಲಿ ತಗೋ, ದೊಡ್ಡ ಕತಿಯಲ್ಲ, ನಿಂಗೆ ಬಂಗಾರನ ಕೊಡ್ತೇನಂತ. ಏನು ಬೇಡ ಕಾಕ, ನೀನ್ ನನ್ನ ಜೊತೆ ಚಂದಾಗಿದ್ರ ಅದ ಬಂಗಾರಕ್ಕಿಂತ ಮಿಗಿಲಾದದ್ದು. ಮುತ್ನತ ಮಾತು ಹೇಳ್ದಿ ನೋಡೋ ಮೊಮ್ಮಗಳ. ಮೌಶಿ ನೀವು ಆರತಿ ಮಾಡ್ಬಿಡ್ರಿ, ಆಮೇಲೆ ಕಾವೇರಿ ನಾನು ಮಾಡ್ಬಿಡ್ತೇವಂತ. ತಗೋಬೇಮ್ಮ. ಅವ ಕಾವೇರಿ ಅದು ಹೋಗಿ ಕರ್ಚಿಕಾಯಿ ತಗೊಂಬವ. ಆರತಿ ಮಾಡದಾದ್ಮೇಲೆ ಎಲ್ಲಾರ್ಗು ಒಂದಿಟ್ಟು ಸ್ವೀಟ್ ಬಾಯಿಗೆ ಹಾಕಿ ಆಮೇಲೆ ಎಬ್ಬಿಸ್ಬೇಕು ಮೇಲೆ. ಅತ್ತಿರಿ ಕರ್ಚಿಕಾಯಿ ತರ್ಲಿ, ಏನು ಕರ್ದಂಟು ತರ್ಲಿರಿ? ಎರಡು ತುಂಬ ಹೋಗುವ, ಒಂದಿಟ್ಟು ತಿಂತಾರ. ಅವ ಕಾವೇರಿ ನೀನು ಆರತಿ ಮಾಡುವ, ಪಟ್ನ ಮುಗಿಸಿ ನಾಷ್ಟ ಮಾಡೋಣ ಅಂತ ಭಾಳ ಹೊತ್ತಾತ. ಎಷ್ಟೊಕ್ಕೊಂದು ತಿನಿಸ್ ಮಾಡಿರಲ್ ಬೇ. ಹ್ಞೂ ನಾ ಮತ್ತೆ ದೀಪಾವಳಿಗ 5 ಥರ ಅಂತೂ ಮಾಡಬೇಕ. ಅತ್ತಿರಿ ಬರ್ರಿ, ನೀವು ಆರತಿ ಮಾಡ್ಬರ್ರಿ. ಯಮ್ಮ ಈಗ ನಾಷ್ಟ ಮಾಡಿ ನಾನು ಪಟಾಕಿ ಹಾಸಕ್ ಹೋಗ್ಬೋದು, ಹೌದಲ್ಲ? ಆತಪ್ಪ, ಬೆಳಗ್ಗೆ ಎರ್ಕೊಂಡು ಹೊಸ ಅರ್ಬಿ ಹಾಕೊಂಡು ಆರತಿ ಮಾಡಿಸ್ಕೊಂಡ್ರೆ ಇವತ್ತಿನ ಹಬ್ಬ ಮುಗೀತು ನೋಡು. ಆಮೇಲೆ ಉಳಿದಿದ್ದೆಲ್ಲ ನಮ್ದು ಹೆಣ್ಮಕ್ಳದು. ಅಂದ್ರ ಮಡಿ ಅಡಿಗೆ ಮಾಡಿ ನೈವೇದ್ಯ ಹಿಡಿಬೇಕಲ್ಲಪ್ಪ. ಅದಾತಂದ್ರೆ ನಾಳೆ ಒಂದ್ ದಿವ್ಸ, ನಾಡ್ದು ಒಂದ್ ದಿವ್ಸ. ನಾಳೆ ಲಕ್ಷ್ಮೀ ಪೂಜಾ, ನಾಡ್ದ ಹಟ್ಟಿ ಹಬ್ಬ. ಯಪ್ಪ ಏನ್ಲ ಇದು, ಎಷ್ಟೊಂದ್ ಪಟಾಕಿ ಆದ್ವಲ್ಲ, ಎಲ್ಲಾರು ತಂದಿದ್ದ. ನಮ್ಮ ಮನ್ಯಾಗ ಮೊನ್ನೆ ನಮ್ಮ ಕಾಕ ಬೆಂಗಳೂರಿಂದ ಬಂದಪ್ಪ. ಅಲ್ಲೇ ಬರಬೇಕಾರಲ್ಲೇ ಒಂದು ಪಟಾಕಿದ ಫ್ಯಾಕ್ಟರಿ ಇತ್ತಂತ, ಅಲ್ಲೇ ಒಂದಿಷ್ಟು ಜಾಸ್ತಿನ ತಗೊಂಬಂದ್ಬಿಟ್ಟಾನ. ಏನಿಲ್ಲಪ್ಪ, ಈ ಸಲ ನಮ್ಮ ಅಪ್ಪನು ಎಷ್ಟೊಂದು ಪಟಾಕಿ ಕೊಡ್ತಾರ. ಎಲ್ಲಾರು ಸೇರಿ ಎಷ್ಟೊಂದು ಪಟಾಕಿ ಆಗ್ಯಾವ ನೋಡಿ. ಆದ್ರೂ ಯಾವ ಒಂದ್ ತಾಸ್ನಾಗ ಇಷ್ಟು ಕಾಲಿನ ಹಾಕೋ ಬಿಡ್ಲೆ.
ಹೌದ್ ನೋಡ್ಲೆ ಎಲ್ಲಾರು ಒಂದಿಟ್ಟು ಹಿಡ್ಕೊಂಡ್ಬಿಟ್ರೆ ಒಂದ್ ತಾಸ್ನಾಗ ಮುಗಿತಾವ್ ನೋಡ್. ಊರಾಗ ಹಾರ್ಸಕ್ ನಿಂತ್ರಂಗ ಇಲ್ಲಿ ಹಾರಿಸ್ಬೇಡ್ರಿ ಅಲ್ಲಿ ಹಾರಿಸ್ಬೇಡ್ರಿ, ಮನಿ ಮುಂದ್ ಗಲೀಜ್ ಆಕೇತಿ ಕಸ ಆಕೇತಿ. ಉಂಡೆಪ್ಪ ಅಲ್ಲಿ ಕಾರ್ ಅದು ನಿಲ್ಸಿರ್ತಾರ, ನಮ್ ಕಾರ್ ಐತಿ ನಮ್ದು ಬೈಕ್ ಐತಿ ಅಲ್ಲಿ ಸಿಡಿತೈತಿ ಇಲ್ಲಿ ಸಿಡಿತೈತಿ. ಆಮೇಲೆ ನಮ್ಮ ಮನಿ ಮುಂದ್ ಆಡಬೇಕಾದ್ರೆ ನಮ್ಮ ಅವ್ವ ಅಂದ್ರು ಇಲ್ಲ ಅರ್ಬಿ ಹಾರ್ ಹಾಕೇನಿ ಇಲ್ಲ ಹಾಡ್ಬೇಡ್ರಿ, ಇಲ್ಲ ಅರ್ಬಿ ಹಾರ್ ಹಾಕೇನಿ ಹಾಡ್ಬೇಡ್ರಿ. ಇವ ಮಾತ್ ಕೇಳೋದಾಕೇತ್ಲಿಪ್ಪ, ಅದಕ್ಕ ಸುಮ್ನ ಗ್ರೌಂಡಿಗೆ ಹೋಗೋಣ ನಡ್ರಿ ಅಂತ ಕರ್ಕೊಂಡ್ ಬಂದೆ. ಹೌದ್ಲೆಪ್ಪ, ಇಲ್ಲಿ ಯಾರು ಇರಂಗಿಲ್ಲ ನೋಡು, ನಮ್ಮ ಪಾಡಿಗೆ ನಾವು ಆರಾಮಾಗಿ ಮಸ್ತಂಗ್ ಆಡ್ಬೋದು. ರಾತ್ರಿ ಆದ್ರ ಇಷ್ಟ್ರು ಹಾರಿಸ್ತಿರ್ತಾರ, ಎಲ್ಲಾರು ಸುಮ್ಮನ ಕುತ್ಕೊಂಡು ನೋಡ್ತಾರ. ಸಂಜಿಕಾದ್ರ ಇವ್ ಕುಡ್ಕಿ ಆಮೇಲೆ ಈ ಚಕ್ರ ಇವನ್ ಹಾರಿಸ್ಬೋದ್ಲೆ. ಈಗ ದೊಡ್ಡ ದೊಡ್ಡ ಪಟಾಕಿ ಹಾರ್ಸೋಣ. ಸಂಜಿಕ ಎಲ್ಲಾರು ಸೇರಿ ನಮ್ಮ ಇವ್ರ ಮನಿ ಮುಂದ ಮಯಾನ್ ಮನಿ ಮುಂದ ಬಹಳಷ್ಟು ಜಾಗ ಐತಿ, ಅಲ್ಲೇ ಪಟಾಕಿ ಹಾರಿಸ್ಬಿಡೋಣ. ಹುನ್ಲೆ ನಮ್ಮಮ್ಮಂತ್ರು ಏನು ಅನ್ನೋಂಗಿಲ್ಲ, ನಮ್ಮ ಅಜ್ಜಾನು ಏನು ಅನ್ನೋಂಗಿಲ್ಲ. ಅವ್ರಿಬ್ರು ಏನು ಅನ್ನೋಂಗಿಲ್ಲ ಅಂದ್ರೆ ನಮ್ಮ ಅವ್ವನು ಸುಮ್ಕಿರ್ತಾ. ಮಸ್ತಂಗಿ ಚಕ್ರ ಕುಡ್ಕಿ ಎಲ್ಲ ಅವಾಗ ಹಚ್ಚೋಣ. ಇಲ್ಲಿ ನೋಡ್ರಿ ಇಲ್ಲೇ ಗರ್ನಲ್ಲು ಎಂತಾವದವು. ಯಪ್ಪ ಗರ್ನಲ್ಲಿ ಹಾರಿಸ್ಬೇಕಾದ್ರೆ ಹುಷಾರ್. ಹುನ್ಲೆಪ್ಪ ಏನ್ ದೊಡ್ಡ ಆವಾಜ್ ಮಾಡ್ತಾವು, ನನಗಂತ್ರು ಮೊದಲ ಹೆದರ್ಕಿನ ಬರ್ತಿತ್ ನೋಡು. ನಾನು ಕೈಯಾಗ ಹಿಡಿದು ಹಚ್ತೇನೆ ಗೊತ್ತೈತೇನ? ಹೌದ್ಲೆ ಹಂಗಾರ ಬಾಲೆ ಇಲ್ಲಿ 4-5 ಗರ್ನ ಅದಾವು, ತಗೋ ಒಂದ್ ಹಿಡ್ಕೊಂಡು ಕೈಯಾಗ ಹಚ್ಚ. ಇಲ್ಪ ನಮ್ಮವ್ವ ಕೈಯಾಗದು ಹಾರಿಸ್ಬೇಡ ಅಂತೇಳಿ ಆಣಿ ತಗೊಂಡ, ಅದಕ್ಕೆ ಹಾರ್ಸೋದ್ ಬಿಟ್ಟೆನ್ನ. ಬಾರಿ ಬಿಡ್ಲ ನೀನು ಬಂಡಲ್ ಬಡ ಇರಮ್ಮ. ಯಪ್ಪ ನಡೀರ್ಲೆಪ್ಪ ಮೊದಲ್ ಪಟಾಕ್ಷಿ ಹರ್ಸನ. ಹಿಂಗ ಟೈಮ್ ಹಾಳು ಮಾಡ್ಕೊಂಡು ಕುತ್ಕೊಂಡು ನೋಡ್ರಿ, ಮನೆಯಿಂದ ಎಲ್ಲಾರು ಬರ್ತಾರ ಉಣ್ ಬರ್ರಿ ಅಂತಾರ. ಹೌದು ಲೇ ನಡೀರಿ. ಲೇ ಹತ್ತೈತ್ಲೇ ಅದು ಎದ್ದು ಬಾರ್ಲೇ. ಲೇ ಪವ್ಯ ಅದು ಸರಿಲೇ. ಈಗ ನಾ ಹಸ್ತೇನಪ್ಪ. ಲೇ ಎದ್ದಲೇ ಪಟ್ನ. ಲೇ ಒಂದ ಕುಡ್ಕಿ ಹಚ್ಚೋಣ. ಈ ಹಚ್ಚಿದ್ರೆ ಏನ್ ಮಜಾ ಬರ್ತೈತ್ಲೆ, ಸಂಜಿಕ ಹಚ್ಚಿದ್ರ ಮಸ್ತ್ ಬೆಳಕು ಕಾಣಿಸ್ತೈತಿ. ಒಂದ ಹಚ್ತೇನೆ ಬಿಡು. ಲೇ ಹಸ್ಲಿ ಬಿಡ್ಲೆಪ್ಪ ಹೋಗ್ಲಿ. ಲೇ ಒಂದು ಸುರ್ಬಾಣ ಹಚ್ಚನ. ಹಚ್ಚನ್ ಬರ್ಲೆ ಏನೇನ್ ಹಾಕಾವ ಈಗ ಹಚ್ಬಿಡೋನ್. ನಂಗರ ತಡ್ಯಾಕ ಆಗವಲ್ದು, ಇಷ್ಟು ಪಟಾಕಿ ಈಗ ಹಚ್ಚಿ ಖಾಲಿ ಮಾಡ್ಬಿಡೋನ್. ಹುನ್ಲೆಪ್ಪ ನಂಗೂ ಸಂಜಿ ಮಟ ಅಂದ್ರ ತಡ್ಯಾಕ ಆಗವಲ್ದು. ನೋಡೋನ್ ಸಂಜಿಕ ಖಾಲಿಯಾಗ್ಯಾವ ಅಂದ್ರ ಮತ್ತೆ ನಮ್ಮ ಅಪ್ಪ ಹೇಳಿ ಮತ್ತೊಂದಿಷ್ಟು ತರ್ಸ್ಕೊಂತೇನೆ. ಹೌದ್ಲೆ ಹಂಗ ಮಾಡ್ಬೇಕು ನೋಡು. ಈಗ ಇಷ್ಟು ಖಾಲಿ ಮಾಡಿದ್ರ ಸಂಜಿಕ ಮತ್ತೊಂದಿಷ್ಟು ಪಟಾಕ್ಷಿ ಸಿಗ್ತಾವ, ಇಲ್ಲಾಂದ್ರ ಅದಾವಲ್ಲ ಅಂತ ಸುಮ್ಮನೆ ಇರ್ತಾರ. ಹೌದ್ಲೆ ಹಬ್ಬ ಅಂತ ಹೇಳಿ ಎಲ್ಲಾರು ಕೊಡಿಸ್ತಾರ. ನಡಿರ್ಲೆ ಎಲ್ಲಾ ಈಗ ಹಚ್ಚಿ ಖಾಲಿ ಮಾಡ್ಬಿಡೋನ್. ಲೇ ಮತ್ ಸುರ್ಬಾಣ ಹಚ್ಚಕ ಬಾಟ್ಲಿ ತಂದಿರ, ಇಲ್ಲೇ ಯಾವ್ದಾರ ಡಬ್ಬಿ ಇದ್ರ ಹಚ್ಚ ನಡಿರ್ಲೆ. ಲೇ ಯಾಡ್ಯಾಡ್ ಹಚ್ತೀಯ? ಏನಾಗೋಲ್ ಬಿಡ್ಲೆ, ಎರಡು ಒಟ್ಟಿಗೆ ಹಾರ್ತಾವು. ಯಪ್ಪ ನೋಡ್ಲೆ ಏನ್ ಮಸ್ತ್ ಕಾಣಕತ್ತೈತಿ. ಲೇ ನಾ ಶಾರ್ಟ್ಸ್ ಹಚ್ತೇನೆ, ಪಟ್ನ ಹಚ್ಲೆ ಯಾ ಕಡೆ ನೋಡೋದು. ಹಚ್ಚತು ತಗೋಲೆಪ್ಪ. ವಾವ್ ಏನ್ ಮಸ್ತ್ ಕಾಣಕತ್ತೈತ್ಲಾ. ಹೂನ್ಲೇಪ ಇನ್ನೂ ಚಂದ ಕಾಣ್ತೈತಿ ನೋಡ್. ಈಗ ಹಚ್ಚಿ ತಪ್ಪು ಮಾಡಿದ್ವೇನ ಅನ್ಸ. ಎಷ್ಟದ್ಲೆ ಅದು? ಅದ 50 ಶಾರ್ಟ್ಸ್. ಏನ್ ಮಸ್ತ್ ಕಲರ್ ಕಾಣಕತ್ತೈತ್ಲೆ. ಇದು ನೋಡ್ಲೆ ಹೆಂಗೈತಿ. ನಾವು ಸಂಜಿಕ ಹಚ್ಬೇಕಿತ್ಲೆ, ಹಚ್ಲಾದ್ಮೇಲೆ ಆದ್ರ ಮಸ್ತ್ ಕಾಣ್ತಿತ್ತು. ಇರ್ಲಿ ಬಿಡ್ಲೇಪ, ಹಚ್ಚಿದ್ದತ್ತೆ ಎಲ್ಲ ನಾ ತಗೊಂತೀನಿ ಅಂತ. ಏನು ಲೇವು ಎಷ್ಟೋ ಕೊಂಡ್ ಪಟಾಕಿ ಇದು ಇಸ ಉಳಿದ್ವಲ್ಲ. ಮತ್ತೆ ಆಟಾಡ್ದಂಗ ಅವೇನ್ ಜಾಸ್ತಿ ಆಕವಂತ ಮಾಡ್ಯಾನ ಕರ್ತಾವಪ್ಪ. ಇವು ಕುಡುಕಿ ಮತ್ತ ಇವೇನ್ ಸುರ್ಸುರ್ ಬಾಣ ಇವ ಒಂದಿಟ್ಟು ಅದಾವಪ್ಪ ಚಕ್ರ. ಅವನ್ನ ಸಂಜೆ ಮುಂದೆ ಹಾಸಿದ್ರೆ ಹೆಂಗ್ಲೆ? ಹೂನ್ಲೆ ಉಳ್ದಿದ್ ಸಂಜೆ ಮುಂದೆ ಹಾರ್ಸೋನ್ ತಗೋರಿ. ಈಗ ಸಾಕು ಹೋಗಿ ಉಂಡು ಮಕ್ಕೊಂಡೆದ್ದು ಸಂಜೆ ಹಾರ್ಸೋನ್. ಏನ್ಲೆ ನೀ ಸಣ್ಣ ಹುಡುಗರ ಗತೆ ಮಕ್ಕೊಂತೀಯ ಮಧ್ಯಾಹ್ನ? ಇಲ್ಲೇಪ ಇವತ್ತು ಎರ್ಕೊಳೋ ಹಬ್ಬಲ್ಲ, ನಮ್ಮವ್ವ ಮುಂಜಾನೆ ಜಲ್ದಿ ಹಬ್ಬಿಸ್ಬಿಟ್ಟಾಳ. ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರ್ನ್ಯಾಗ ಜಳಕ ಮಾಡ್ಬಿಟ್ಟನಲ್ಲ, ಹಂಗಾಗಿ ಯಾಕೋ ನಿದ್ದೆ ಬರಾಕತ್ತಾವ. ಹ್ಞೂಲೆಪ್ಪ ನಮ್ಮವ್ವನು ಎಣ್ಣೆ ಹಚ್ಚಿ ಇವತ್ತ ಮೈಗೆಲ್ಲ ಸುಡೋ ನೀರ್ನಾಗ ತಲೆ ಮೇಲೆ ಎರದ್ಲಪ್ಪ. ನಂಗೂ ನಿದ್ದೆ ಬರಾಕತ್ ಬಿಟ್ಟವ್ ನೋಡು. ನಡೀರಪ್ಪ ಉಂಡ ಯಾರು ನಿದ್ದೆ ಮಾಡ್ರಿ, ಸಂಜೆ ಮುಂದೆ ಮತ್ತೆ ಕೂಡೋಣ ಅಂತಲ್ಲ ನಮ್ಮ ಮನೆ ಮುಂದೆ ಬರ್ರಿ ಎಲ್ಲಾರು, ಉಳ್ದಿದ್ದ ಪಟಾಕಿ ಹಾರ್ಸನ್. ನಡೀರಿ. ಐಶ್ವರ್ಯ ನಿಮ್ಮಪ್ಪ ಎಲ್ಲದಾರ? ಅಪ್ಪ ಇಲ್ಲೇ ಹೊರಗಿರ್ಬೇಕು ಬೇ. ಕರ್ಕೊಂಬವ, ಪೂಜೆ ಎಲ್ಲ ಆಗೈತಿ, ಒಂದಿಟ್ಟು ಆರತಿ ಮಾಡ್ಬಿಡೋಣ. ಹ್ಞೂ ಅವ್ವ, ಅಪ್ಪ ಆರತಿ ಮಾಡಕ್ ಬರ್ಬೇಕಂತ್ರಿ. ಬನ್ನಿ ನಡಿ. ಐಶು ಗಂಟಿ ಬಾರ್ಸುವ, ನಾ ಆರತಿ ಮಾಡ್ತೇನಂತ. ಅಪ್ಪಾರ ಬಂದ್ರ ಎಲ್ಲಾರು ಸೇರಿ ಆರತಿ ಮಾಡಕ್ ಬರ್ತೈತಿ. ಹ್ಞೂ ಬೇವ. ಎಲ್ವಾ ನಿಮ್ಮಪ್ಪಿನ ಬರ್ಲಿಲ್ಲಲ್ಲ? ಬಂದೆ ನೋಡು. ಅಶ್ವಿನಿ ಸಂಜೆ ಮುಂದ ಎಲ್ಲಾರ್ಗೂ ಹೋಗಿ ಮನೆಗೆ ಉಡಿ ತುಂಬಿಸ್ಕೊಂಡ್ ಬರಾಕ ಹೇಳ್ಬಾರ್ವ. ಆತ್ ಬೇವ. ರೀ ಅವು ಒಂದಿಟ್ಟು ಪ್ಲೇಟ್ ಅದು ತರಕ್ ಹೇಳಿದ್ನೆಲ್ಲ ತರ್ಸಿರ್ನ? ಎಂತ ಪ್ಲೇಟ್? ಅವರಿ ಉಡಿ ತುಂಬಿಸ್ಕೊಳಕ್ ಬರ್ತಾರಲ್ಲ, ಅವ್ರಿಗೆ ತಾಟ್ನಾಗ ಎಲೆ ಅಡಿಕೆ ಹಣ್ಣು ಎಲ್ಲ ಇಟ್ಟು ಉಡಿ ತುಂಬೋಣ ಅಂತ. ವರ್ಷಕ್ಕೊಮ್ಮೆ ಉಡಿ ತುಂಬಿಸ್ಕೊಳಕ್ ಬರ್ತಾರ, ಒಂದು ಪ್ಲೇಟ್ ಗಿಫ್ಟ್ ಕೊಡೋಣ ಅಂತ. ಅವ ವರ್ಷ ಕೊಡ್ತೀಯಲ್ಲ, ಹೌದಲ್ಲ? ಹ್ಞೂನ್ರಿ. ಅದ ನಾ ಎಲ್ಲ ಮತ್ತೆ ಬೇರೆ ನಾ ಅನ್ಕೊಂಡೆ. ಅವು ಅದಾವ ತಗೋ ತರ್ಸಿಟ್ಟೇನೆ. ಮತ್ತೆ ನಿಮ್ಮ ಅಂಗಡ್ಯಾಗ ಅದು ಎಲ್ಲರಿಗೂ ಹುಡುಗರ್ಗ ಏನಾರು ಗಿಫ್ಟ್ ಕೊಡ್ಬೇಕಿತ್ರಿ? ನಾನು ದಸರಾ ಮುಂದೆ ಕೊಟ್ಬಿಟ್ಟೇನಲ್ಲ. ಪಾಪ ದೀಪಾವಳಿಗೆ ಏನಾರ ಕೊಡ್ರಿ. ದೀಪಾವಳಿಗೆ ಎಲ್ಲಾರ್ಗೂ ಸ್ವೀಟ್ ಬಾಕ್ಸ್ ಕೊಟ್ಬಿಟ್ಟೇನಿ. ದಸರಾ ಮುಂದೆ ಒಂದಿಟ್ಟು ಗಿಫ್ಟ್ ಅಂತ ಅಂದ್ರೆ ಎಲ್ಲಾರ್ಗೂ ಒಂದು 10,000 ರೂಪಾಯಿ ಬೋನಸ್ ಕೊಟ್ಬಿಟ್ಟೇನೆ. ಹೌದಾ, ಆತ್ ಬಿಡ್ರಿ ಹಂಗಾರ. ಎಲ್ಲಾ ಪೂಜೆ ಹೆಂಗ್ ಮಾಡ್ಕೊಳ್ಳೋದು ನೋಡಿದ್ರಿ ಇಬ್ರು? ಹ್ಞೂ ಯವ್ವ.
ಮುಂದಿನ ವರ್ಷ ನಿಮ್ ಗಂಡನ ಮನೆ ನೀವು ಮಾಡ್ತಿರುವ ಅಲ್ಲೇ ಪದ್ಧತಿ ಏನು ಎತ್ತ ತಿಳ್ಕೊಂಡು ಅಲ್ಲಿ ಹೆಂಗಿರ್ತದ ನೋಡು ಹಂಗ ಪೂಜಾ ಮಾಡ್ಬೇಕು. ಹ್ಞೂ ಬೇಯವ್ವ. ಅವ್ರು ಮಾಡ್ತಾರ ತಗೋ, ಅವ್ರ ಮನ್ಯಾಗೇನು ಅವ್ರ ಅತ್ತಿ ಇರೋಂಗಿಲ್ಲ, ಕೊಡ್ತಾರ. ನೀ ಏನು ಆದ್ರೂ ನಮ್ಮ ಮನ್ಯಾಗ ಒಂದಿಟ್ಟು ಪೂಜಾ ಪುನಸ್ಕಾರ ಅದು ಕಲಿಸ್ಬೇಕ್ರಿ. ಇಲ್ಲಿಂದ ಅಲ್ಲಿ ಹೋದ್ ಕೂಡ್ಲವ್ರಿಗ ನಂಗೇನು ಬರಲ್ರಿ ನಮ್ಮ ಮನ್ಯಾಗ ಮಾಡ್ತಿದ್ದಿಲ್ಲ ಅನ್ಬಾರ್ದಲ್ಲ, ಅದಕ್ಕ ಅಷ್ಟು ಸರಳ ತಿಳ್ಕೊಬಾರ್ದು ತಗೋ. ನಿನ್ ಮಕ್ಳನ್ನ ಎಲ್ಲ ಮಾಡ್ತಾರ ಅವ್ರು. ಆತ್ ನಡೀರವ, ಒಂದಿಟ್ಟು ಹೋಳಿಗೆ ಅದೆಲ್ಲ ಮಾಡ್ಬೇಕು. ನಂಗೆ ಆಸರಾಗ ಹೋಗ್ರಿ, ಹಂಗ ನೀವು ಕಲ್ಕೊಂಡಂಗ ಆಕೈತಿ. ಬರ್ರಿ. ಹ್ಞೂ ಬೇಯವ್ವ, ಬರ್ತೇವೆ ನಡಿ. ತಂದ್ಯಾವ ಸಗಣಿನ? ಹ್ಞೂ ರೀತಿ, ನಿನ್ನ ಸಂಜೆ ಮುಂದೆ ತಂದು ಇಟ್ಕೊಂಡಿದ್ದೆ. ತಾರವಲ್ಲ, ನಾನು ಪಾಂಡವರನ್ನ ಮಾಡಿರ್ತೇನಂತ ನಿನ್ನ ಹಟ್ಟೆವನ್ ಮಾಡು. ಏನ್ ಮಾಡಕತ್ತಿರ್ಬೇ? ಇವತ್ತು ಹಟ್ಟಿ ಹಬ್ಬ ಅಲ್ಲ, ಅದಕ್ಕೆ ಇವತ್ತು ಹಟ್ಟೆವನ್ನ ಪಾಂಡವರನ್ನ ಮಾಡಿ ಇಡ್ತಾರ. ಪಂಚ ಪಾಂಡವರನ್ನ ಮಾಡ್ಕೊಡ್ತೈತಿ ಅಮ್ಮ. ಮ್ಯಾಲ ಹೋಗಿ ಅಟ್ಲ ಮೇಲೆ ಇಟ್ಟು ಬಾ. ಆತ. ಯಮ್ಮ ಎದಕ್ ಮಾಡ್ತಾರ ಬೇ ಈ ಹಬ್ಬನ? ಯಪ್ಪ, ಇದನ್ನ ಎದಕ್ ಮಾಡ್ತಾರಂತ ಅಂದ್ರ, ಪಂಚ ಪಾಂಡವ್ರು ಅಂದ್ರೆ ಯಾರು? ಪಾಂಡವ್ರು ಹೋದಲ್ಲ, ಆಮೇಲೆ ಕೌರವ್ರು ಇರ್ತಾರಲ್ಲ, ಅವ್ರಿಬ್ರಿಗೂ ಯುದ್ಧ ನಡೆದಿರ್ತೈತಿ. ಇವತ್ತಿನ ದಿವಸ ಪಾಂಡವರಿಗೆ ಜಯ ಸಿಕ್ಕಿರ್ತೈತಿ. ಅದ್ರ ಪ್ರತೀಕವಾಗಿ ಈ ಹಬ್ಬನ ಆಚರಿಸ್ತಾರ. ಇದು ಒಂಥರ ವಿಜಯದ ಸಂಕೇತ ಅಪ್ಪ. ಓ ಹೌದೇನ್ ಬೇ ಅಮ್ಮ? ಆತ ತಗೋಬೇ, ನಾ ಆಟಾಡಕ್ ಹೋಗಿರ್ತೇನೆ. ಆದ್ಮೇಲೆ ಕರ್ರಿ, ಅಟ್ಟದ ಮೇಲೆ ಇಟ್ಟು ಬರ್ತೇನೆ. ನೋಡ್, ನಿನ್ ಮಗಗ ಇವನ್ನೆಲ್ಲ ತಿಳ್ಕೊಬೇಕಂತ ಆಸೆ. ಅದಕ್ಕಲ್ರಿ ಮನ್ಯಾಗ ಹಿರಿಯರು ಇರ್ಬೇಕಂತ ಹೇಳನ್ನದು. ನಿಮ್ಮಿಂದನ ನಮಗ್ ಗೊತ್ತಾಗಬೇಕು, ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ. ತಾರವಲ್ಲ, ನಾನು ಪಾಂಡವ್ರು ಮಾಡಿರ್ತೇನಂತ. ಉತ್ರಾಣಿ ಕಡ್ಡಿ ತಂದಿ ಇಲ್ಲ? ತಂದೇನ್ರಿ ಅತ್ತಿ, ಉತ್ರಾಣಿ ಕಡ್ಡಿ ತಂದೇನ್ರಿ. ಆಮೇಲೆ ಹೂವು ಅವು ಇಡಾಕ ತಂದೇನಿ. ಒಂದಿಷ್ಟು ಹಳದಿ ಹೂವು, ಚಂಡು ಹೂವು ಎಲ್ಲ ಸಿಕ್ಕಾವ್ ತಂದೇನಂತ. ಯವ್ವ, ಈಗೀಗ ಎಲ್ಲ ಸಿಗದ ಅಪರೂಪ ಆಗ್ಬಿಟ್ಟೈತ್ ನೋಡು. ನಮ್ಮಂತ ಹಳ್ಳಿ ಊರಾಗ ಸಿಗ್ತಾವ್ರಿ, ಅದಕ್ಕೇನ್ ತ್ರಾಸಿಲ್ಲ. ಹೆಚ್ಚಾಗಿ ಎಲ್ಲಾ ಹೊಲ್ದಾಗೂ ಬೆಳೆದಿರ್ತಾವ್ರಿ ಈಗ ಇವು. ಇಲ್ಲಂದ್ರೂ ಪೇಟೆಗ ಮಾರಕ್ ಇಟ್ಟಿರ್ತಾರ್ರಿ. ಯವ್ವ, ಏನ್ ಕಾಲ್ ಬಂತ್ ನೋಡಿ, ಇವೆಲ್ಲ ಪ್ಯಾಟ್ಯಾಗ ಮಾರಕ್ ಸಿಗ್ತಾವಂತ. ಮತ್ತೆ ಎಲ್ಲಾರ್ಗೂ ಸಿಗ್ಬೇಕಲ್ರಿ. ಮುಂಚೆ ಎಲ್ಲಾರ ಮನೆಗೂ ಹೊಲ ಇರ್ತಿದ್ವು, ಹೊಲದಾಗ ಅಲ್ಲೇ ಇಲ್ಲೇ ಬೆಳೆದಿರ್ತಿದ್ವು, ತಗೊಂಬಂದ್ ಮಾಡ್ತಿದ್ರು. ಈಗ ಹೆಚ್ಚಾಗಿ ಹೊಲ ಮನಿ ಇರುವಂತದ್ದು ಮನಿಗಳ ಕಮ್ಮಿ ಆಗ್ಬಿಟ್ಟವ. ಹೊಲ ಇದ್ದವ್ರು ಮಾಡ್ಕೊಂತಾರ, ಹೊಲ ಇಲ್ದವ್ರು ಅಥವಾ ಇವು ಬೆಳೆ ಸಿಗ್ಲಾರ್ದವು ಹಿಂಗ ಪ್ಯಾಟ್ಯಾಗ ಸಿಗ್ತಾವಲ್ರಿ, ಹೋಗಿ ತಗೊಂಬರ್ತಾರ. ಒಟ್ಟು ಹಬ್ಬಕ್ಕ ಎಲ್ಲಾ ಐಟಮ್ ಸಿಕ್ಕರೆ ಸಾಕಲ್ರಿ ನಮ್ಗೇನು. ನೀ ಹೇಳೋದು ಖರೆ ಬಿಡುವ. ನೋಡ್ವಾ, ಎಲ್ಲ ತಯಾರಿ ಮಾಡ್ಯಾನಂತ ಪಾಂಡವ್ರನ್ನ. ಅವಂಗ ಕರೆದ ಮ್ಯಾಲ ಇಡಾಕ್ ಹೇಳು. ಹ್ಞೂ ರೀ, ಅವಕ್ಕೊಂದಿಷ್ಟು ಅರ್ಶಿನ ಕುಂಕುಮ ಹಚ್ಚಿ ಉತ್ರಾಣಿ ಕಡ್ಡಿ ಮತ್ತು ಹೂ ಸಿಗಿಸ್ತಂತಳ್ರಿ. ವಿಜಯ, ವಿಜಯ ಬರ್ಲೇ. ಯಪ್ಪ, ಒಂದೀಟಲ್ಲೇ ಹೊರಗ ಉತ್ರಾಣಿ ಕಡ್ಡಿ ಅದು ಇಟ್ಟು ನೋಡ್, ತಗೊಂಬಾರಪ್ಪ ಹೂ ಉತ್ರಾಣಿ ಕಡ್ಡಿ. ಹ್ಞೂ ಬೇವ. ತಗೋಬೇವ. ಇಡ್ಲಾ ಇಲ್ಲಿ ಕೆಳಗ. ಎಲ್ಲೂ ಹೋಗ್ಬೇಡ ನೀನು, ಅಟ್ಟದ ಮೇಲೆ ಇಟ್ಟು ಬರುವಂತಿ. ಆತಾತ್ ಬೇ, ಇಲ್ಲೇ ಇರ್ತೇನೆ ತಗೋ. ತಗೋಪ್ಪ, ಎಲ್ಲ ತಯಾರಾಗೈತಿ. ಮ್ಯಾಲೆ ಒಂದೊಂದ ಇಟ್ಟು ಬಂದ್ಬಿಡು. ಅವ್ಗೆ ಎಲ್ಲಿ ಗೊತ್ತಾಗಬೇಕ? ನಾನು ಹೋಗ್ತೀನಿ ತಗೋ. ನಾನು ಅವನು ಸೇರಿ ಮ್ಯಾಲ ಇಟ್ಟು ಬರ್ತೇವಂತ. ಹಂಗ ಅಲ್ಲಿ ತಗೋರೈತಿ. ಹಂಗಾರ ನಾ ಹಟ್ಟೆ ಒಂದ್ ಮಾಡಿ ಪೂಜಾಕ ತಯಾರಿ ಮಾಡ್ತೇನಂತ ತಗೋರಿ. ಒಂದಿಷ್ಟು ಉಡಿ ತುಂಬಕವ, ಒಂದ್ 5 ಜನ ಮುತ್ತೈದೆಯರನ್ನ ಕರೆದು. ಹ್ಞೂ ಕರಿತೇನೆ ತಗೋರಿ. ತಗೋಪ್ಪ ವಿಜಯ, ಕೊಡ್ಬೇವ. ನಡಿಪ, ನಾನು ನಿನ್ ಜೋಡಿ ಬರ್ತೇನಂತ. ಅಟ್ಟದ ಮೇಲೆ ಇಟ್ಟು ಬರೋಣಂತ. ಯಮ್ಮ, ಆಮೇಲೆ ಏನ್ ಮಾಡ್ತಾರ ಬೇ ಇವನ್ ತಗೊಂಡು? ಇವು ಅಲ್ಲೇ ಅಟ್ಟದ ಮೇಲೆ ಇಡ್ತಾರ. ಇನ್ನೂ ಭಾಳಷ್ಟು ಮಾಡ್ಬೇಕು. ಇನ್ನೊಂದಿಷ್ಟು ಸಗಣಿ ತೊಗೊಂಬರ್ತೇನಂತ ತಗೋ. ಸುತ್ತಲಕ್ಕೂ ಅವು ಅಟ್ಟದ ಮೇಲೆ ಇಟ್ಟಿರ್ತಾರ ಅವನ್ನ. ಆಮೇಲೆ ಅವು ಒಣಗ್ತಾವಲ್ಲ, ಹಂಗ ಒಂದೊಂದು ತಗೊಂಡು ಈ ಕೂಳ್ಗತೆ ಒಣಗಿದ್ಮೇಲೆ ಹೆಂಗ ಒಲಿ ಊರಿಗೆ ಹಚ್ತೇವಲ್ಲ, ಹಂಗೆ ಇವು ಕೂಳ್ಗತೆ ಆಗಿರ್ತಾವು. ತಗೊಂಡು ಒಲಿ ಊರಿಗೆ ಉಪಯೋಗಿಸ್ಕೋಬಹುದು. ನಡಿಪ, ಹೊತ್ತಾತ. ಆಯ್ತಪ್ಪ, ಎಷ್ಟ್ ಚಂದ ಆತಲ್ಲ. ಏನ್ ಬೇವ ಇದು? ನಾವು ಅಟ್ಟದ ಮೇಲೆ ಹೋಗವನ್ನೆಲ್ಲ ಇಟ್ಟು ಬರೋಷ್ರೊಳಗೆ ಎಷ್ಟ್ ಚಂದ ಮಾಡಿಯಲ್ಲ. ಅವ ಸಿಂಗರವ, ಎಷ್ಟು ಚಂದ ಮಾಡಿಟ್ಟಿಯಲ್ಲ. ನಂಗೂ ಭಾಳ ಇಷ್ಟ ಆತ್ ನೋಡ್ರಿ. ಅದ್ರ ಮುಂದೆ ಒಂದು ದೀಪ ಹಚ್ಚಿಡುವ. ಈಗ ತಂದಿರ್ತೇನ್ರಿ ಅತ್ತಿ. ನೋಡ್ಲಾ, ನಾಳೆ ನಿನ್ ಹೆಂಡತಿನೂ ಹಿಂಗ ಮಾಡ್ಬೇಕು. ಏನ್ ಬೇವ, ನಾನು ಇನ್ನೂ ಇಟ್ಟದೇನಿ. ಈಗ ನನ್ನ ಹೆಂಡತಿ ಮಾಡ್ಬೇಕನ್ನಕತ್ತಿಯಲ್ಲ. ಏನ ವರ್ಷ ಬೆಳಿತೀಯ, ನೀಟ ಇರ್ತೀಯ? ಒಂದಲ್ಲ ಒಂದಿವ್ಸ ಮದ್ವೆ ಆಗ್ಬೇಕು ಹೋದಲ್ಲ. ಆದ ನೋಡ್ಕೊಂಡ್ರ ಆತ್ ಬಿಡ್ಬೇ. ಆಕಿ ಎಂತಕ್ ಸಿಗ್ತಾಳೆ ಯಾರಿಗ್ ಗೊತ್ತು. ಲಡ್ದು ಈಗ ಇಷ್ಟು ಮಾತಾಡ್ತಿದ್ದಿ, ಮುಂದ ನಿಮ್ಮವನ ಮಾಡೋದ್ ಹತ್ತತೇನೆ, ಯಾರಿಗ್ ಗೊತ್ತು ಪಾಪ. ನಮ್ಮ ಅವ್ಗ ಒಂದ್ ಕೆಲಸ ಹಚ್ಚಂಗಿಲ್ಲ ನೋಡ್ ನೀ ಬೇಕಂದ್ರ. ಏನಪ್ಪ ಈಗ ಹಂಗಂತೀರ? ನಾಳೆ ಹೆಂಡತಿ ಬಂದ್ ಕೂಡ್ಲೆ ಹೆಂಡತಿ ಸರಿಗೆ ಹಿಡ್ಕೊಂಡು ಅಡ್ಡಾಡ್ತೀರಿ. ಇಲ್ಲೇ ಈ ಕಡೆ ಮುಂದಕ್ಕೆ ಇಡ್ಲೇನ್ರಿ ಅತ್ತಿ? ಇಲ್ಲೇ ನಡು ಮಧ್ಯೆ ಇಡುವ, ಆ ಕಡೆ ಈ ಕಡೆ ಇಡಬಾರ್ದದನ್ನ. ಈಗ ನೋಡ್ರಿ. ಈಗ ಸಮ ಆತ್ ತಗೋ. ಹಂಗ ಆರ್ತಿನೂ ತಂದು ಆರ್ತಿ ಬೆಳಗ್ ಬಿಡು. ಜಾಗ ಪೂಜೆ ಮಾಡಿ ಆರತಿ ಬೆಳಗ್ತೇನೆ ತಗೋರಿ. ಹಂಗ ಮಾಡುವ. ಅಲ್ಲಿ ತನಕ ತಂದು ಇಡಿಲ್ಲ, ಏನಾಗಂಗಿಲ್ಲ. ಗಾಳಿ ಅದು ಶಾಂತ ಆದ್ರಿ. ಇಲ್ಲೆಲ್ಲಿ ಗಾಳಿ ಬರ್ಬೇಕು ನಿನಗೆ, ತಗೋ, ಏನಾಗಂಗಿಲ್ಲ. ಯಪ್ಪ ವಿಜಯ, ಇಲ್ಲೇ ಕಾಯ್ಕೊಂಡ್ ಕುಂದ್ರೇನ? ಬೇ ಅಮ್ಮ, ಆದ್ರೂ ಮನ್ಯಾಗಿದ್ರೆ ಬಾಳ ಕೆಲಸ ನೋಡ್ಬೇ ನೀವು. ಹಬ್ಬ ಹುಣ್ಣಿಂಗ್ ಮಾಡ್ಬೇಕು ತಗೋಲ್ಲ. ದಿನ ಆಡಕ್ ಹೋಗ್ತಿ ಹೊರಗ. ಇವಾಗ ಮಾಡ್ದೆ ಯಾವಾಗ ಮಾಡ್ತೀರಿ? ನಡಿವ, ಬಡ ಬಡ ಮುಂದಿನ ಕೆಲಸ ನೋಡೋಣಂತ. ನನ್ನ ದೋಸ್ತರೆಲ್ಲ ಎಷ್ಟ್ ಚಂದ ಆಟಾಡಕ್ ಹೋಗ್ಯಾರ. ನನಗೆ ಇಲ್ಲಿ ಕಾಯಕ್ ಹಚ್ಚಾರ ನೋಡು. ಏನ್ಲಾದು ಗುಣ ಗುಣ ಅನ್ನಕತ್ತಿದ್ದಿ? ಇನ್ನು ಎಷ್ಟೊತ್ತು ಕುಂದಿರ್ಬೇಕು ಬೇ ಅವ್ವ? ತಡಿಪ, ನಿಮ್ಮವ್ವ ಜಳಕ ಮಾಡಿ ಆರ್ತಿ ತಂದು ಇಡ್ತಾಳ, ಆಮೇಲೆ ಹೋಗುವಂತಿ. ಏನ್ ಇಡೀ ದಿವಸ ಹಿಂಗ ಕಾಯ್ಕೊಂಡ್ ಕುಂದಿರ್ಬೇಕ? ಇಲ್ಪ, ಅಲ್ಲೇ ಎದಕ್ಕೆ ಗೇಟ್ ತೆಗ್ದಾರಲ್ಲ, ಹಂಗಾಗಿ ಆಕ್ಳು ಗಿಕ್ಳು ಬಂದು ಹಾಳು ಮಾಡಿದ್ದಾವಂತ. ಆ ಗೇಟ್ ಬಂದ್ ಮಾಡಿದ್ಮೇಲೆ ನೀವು ಹೋಗ್. ಹೌದಾ? ಈಗ ಹಾಕಿ ಬಂದು ಹೋಗ್ಯನ್ ತಗೋ. ಒಂದ್ ಸ್ವಲ್ಪ ತನ ಕುಂದ್ರಪ್ಪ. ಜಳಕ ಮಾಡಿ ನಾಷ್ಟ ಮಾಡಿ ಹೋಗುವಂತಿ. ಆಮೇಲೆ ಯಾರು ತಡಿತಾರ ನಿನಗ? ತಗೋಬೇವ. ಅವ ಕಾವೇರಿ, ಆತವ ರಂಗೋಲಿ ಹಾಕೋದ? ಆತ್ರಿ ಅತ್ತಿ, ಇದೊಂದು ಈಟ್ ಐತಿ, ಬಣ್ಣ ತುಂಬಿ ಬಂದ ಬಿಡ್ತೇನೆ. ಅಲ್ಲೇ ಹಟ್ಟೆವನ್ನ ಮಾಡಿಟ್ಟೇನು ನೋಡು. ಒಂದಿಟ್ಟು ಹೂವು ಉತ್ರಾಣಿ ಕಡ್ಡಿ ಸಿಗಿಸ್ತೇನೆ, ಅರ್ಶಿನ ಕುಂಕುಮ ಏರ್ಸಿ. ಬನ್ನಿರಿ ಅತ್ತಿ. ಹೆಂಗಾಗೈತ್ರಿ ಅತ್ತಿ ರಂಗೋಲಿ? ಚಂದ ಆಗೈತವ. ದೊಡ್ಡ ಕಂಗಳ ಐತಲ್ಲ,
ರಂಗೋಲಿ ಹಾಕಿ ಬಣ್ಣ ತುಂಬಿದ್ರೆ ಏನ್ ಚಂದ ಕಾಣ್ತೈತಿ ನೋಡು. ನೋಡ್ರಿ ಅತ್ತಿ ಅರ್ಶಿನ ಕುಂಕುಮ ಹಚ್ಚಿ ಉತ್ತರಾಣಿ ಕಡ್ಡಿ ಸಿಕ್ಸೇನಂತ ಹಂಗ ಹೂ ಏರ್ಸೇನ್ರಿ. ಚಂದ ಆಗೈತವ. ಬಾಗಲ್ದಾಗ ಇನ್ನೊಂದಿಟ್ಟು ರಂಗೋಲಿ ಹಾಕ್ಬಿಡುವ. ಹ್ಞೂ ರೀ ಅತ್ತಿ. ಅಲ್ಲೇ ಒಳಗ್ ನಾನು ಹಟ್ಟೆ ಒಂದು ಹಾಕೇನಿ ನೋಡ್ಬಾ. ಎಲ್ಲ ಕರೆಕ್ಟ್ ಐತೆ ಅಂತ ಅಂದ್ರೆ ಅರ್ಶಿನ ಕುಂಕುಮ ಹಚ್ಚಿ ಹೂ ಏರ್ಸಿ ಕಬ್ಬಿನ ಗಾಳದಿಂದ ಮಂಟಪಗತೆ ಮಾಡೋಣ. ಹ್ಞೂ ರೀ ಅತ್ತಿ ನಡೀರಿ ನೋಡೋಣ. ಹ್ಞೂ ರೀ ಅತ್ತಿ ಎಲ್ಲ ಚಂದ ಆಗೈತ್ರಿ. ಭಾಳ ಚಂದ ಮಾಡಿರಿ ನೋಡ್ರಿ ಅತ್ತಿ. ಎಷ್ಟು ದೊಡ್ಡಕ್ಕೆ ಮಾಡಿರಿ ನೋಡ್ರಿ. ಹ್ಞೂ ಇದನ್ನ ಹಿಂಗ ಮಾಡ್ಬೇಕು ಅಂದ್ರೆ ಚಂದ ಕಾಣ್ತೈತಿ. ನೋಡಿದ್ರೆ ನೋಡಿ ಎಷ್ಟು ಖುಷಿ ಬರ್ತೈತಿ. ಇಲ್ಲೇ ಒಂದ್ ದೀಪ ಹಚ್ಚಿಡುವ. ಹ್ಞೂ ರೀ ಅತ್ತಿ. ಅರ್ಶಿನ ಕುಂಕುಮ ಹಚ್ಚಿದೈತಿ, ಇನ್ನು ಉತ್ತರಾಣಿ ಕಡ್ಡಿ ಹೂವು ಏರಿಸ್ಬೇಕು. ಇಲ್ಲೇ ಜಾಗ ಐತಲ್ರಿ ಅಲ್ಲಿ ಇಡ್ಲಿ ರೀ ಅತ್ತಿ. ಹ್ಞೂ ಅಲ್ಲ ಐತ್ ನೋಡು, ಅಲ್ಲಿ ನಡು ಮಧ್ಯೆ ಇಟ್ಬಿಡು. ನೋಡ್ರಿ ಅತ್ತಿ ಹೆಂಗಾತೀಗ. ಮಸ್ತ್ ಕಾಣತೈತಿ ನೋಡುವ. ಈಗ ಇವಕ್ಕೊಂದಿಟ್ಟು ಹೂವು ಉತ್ತರಾಣಿ ಕಡ್ಡಿ ಏರಿಸ್ಬಿಡು. ಹ್ಞೂ ರೀ ಅತ್ತಿ. ಅವ ಸೀತಾ ಏನ್ ಚಂದ ಆಗ್ಯಾವ ನೀ ಮಾಡಿದ ಹಟ್ಯಾವ. ಅತ್ತಿರಿ ವರ್ಷ ವರ್ಷ ನಮ್ಮ ಮನ್ಯಾಗಲ್ಲೇ ನಾನು ಮಾಡಿರ್ತಿದ್ದೆ ರೀ. ನಮ್ಮ ಚಿಕ್ಕಮ್ಮ ಎದಕ್ಕೂ ಆಸರಾಕಿದ್ದಿಲ್ರಿ. ಇವತ್ತು ನೀವರ ಬಂದಿರಿ. ನಾನು ಒಬ್ಬೇಕಿನ ಇಷ್ಟು ಮಾಡಿ ಮನೆ ಕೆಲಸ ಮಾಡ್ಕೊಂಡು ಪೂಜಾ ಅದು ಮಾಡ್ಬೇಕಿತ್ರಿ. ಆಮೇಲೆ ಮಡಿ ಅಡಿಗೆ ಮಾಡಿ ಎಡಿ ಹಿಡಿತಿದ್ದೆ. ಎದಕ್ಕೂ ಬರ್ತಿದ್ದಿಲ್ಲೇನು ಆಕಿ? ಇಲ್ರಿ, ಯಾ ಕೆಲಸಕ್ಕೂ ಕೈ ಹಿಡಿತಿದ್ದಿಲ್ಲ. ನಾನು ಒಬ್ಬಕಿನ ಮಾಡ್ತಿದ್ದೆ. ಹಂಗಾಗಿ ಯಾ ಕೆಲಸನೂ ನನಗೇನು ಭಾಳ ಅನ್ಸಂಗಿಲ್ಲ. ಬಡ ಬಡ ಇಟ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋನ್ ತಗೋರಿ. ಈಗ ಹಾಗೆ ಹೋದ್ ತಗೋ. ಇವು ಪಾಂಡವರನ್ನ ಮ್ಯಾಲ ಇಟ್ಟು ಬಂದ್ಬಿಡ್ತಾನೆ ತಟ್ಟದ ಮೇಲೆ. ಅಲ್ಲೊಂದಿಟ್ಟು ಬಂದ್ರ ಮುಗಿತತ್ ನೋಡುವ ಹಟ್ಟೆ ಒಂದು ಕೆಲಸ. ಯಪ್ಪ ರಾಮ, ಕರ್ನ ನಿಮ್ಮ ಮನೆಗೆ ನನ್ನ ಮೊಮ್ಮಗಳನ್ನ ಕೊಟ್ಟು ಭಾಳ ಒಳ್ಳೆ ಕೆಲಸ ಮಾಡಿದೆ ನೋಡು. ಯಮ್ಮ ನನಗೆ ಚಂದ ನೋಡ್ಕೊಳಕ್ ಆಕೇತ ಇಲ್ಲ ಅಂತೇಳಿ ಭಾಳ ಹೆದರಿಕೆ ಎತ್ತಿತ್ತು. ಆಮೇಲೆ ನಮ್ಮವ್ವ ಹೆಂಗ್ ನೋಡ್ಕೊಂತಾಳ ಸೀತಾನ ಅಂತೇಳಿ ಅದು ಒಂದು ಹತ್ಬಿಟ್ಟಿತ್ತು. ಇಲ್ಲಿ ಬಿಡಪ್ಪ, ತಾಯಿ ಮಗಳ ಇರ್ಬೇಕಾದಂಗ ಅದಾರ ಇಬ್ರು. ಅತ್ತಿ ಸೊಸಿ ಇದ್ದಂಗೆ ಅನಿಸ್ವಲ್ರ ನಂಗೆ. ಹೌದ್ ಬೇ ಅಮ್ಮ, ನನಗೂ ಅದ ವಿಚಿತ್ರ ಅನ್ಸಾಕತ್ತೈತ್ ನೋಡು. ನಮ್ಮ ಅವಂದು ದಿನಾ ರೌದ್ರಾವತಾರ ನೋಡ್ಬೇಕಿತ್ತು. ಈ ಸೀತಾ ಬಂದಾಗಿಂದ ದಿನಾ ಸಮಾಧಾನದಿಂದ ಅದಾಳ. ಬಾವಾ ಸೀತಾ, ಸಾಕ್ ಬಾ, ಇನ್ನ ಒಳಗಿನ ಕೆಲಸ ಮಾಡ್ಕೊಳ್ಳೋಣ. ಹೊತ್ತಾತ. ಯಮ್ಮ ನಾಷ್ಟ ಮಾಡಕ್ ಬಾರ್ಬೆ. ಆದ್ರೂ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ನೋಡಿ ಭಾಳನ ಖುಷಿ ಆತ್ವ ನಂಗೆ. ಅವ ಸೀತಾ, ನಾ ನಾಳೆ ಅಂದ್ರ ನಮ್ಮ ಮನೆಗೆ ಹೊಕ್ಕೇನ್ವಾ. ಬ್ಯಾಡ್ ಬೇ ಅಮ್ಮ, ನೀ ಹೋದ್ರ ಅಲ್ಲೇ ಆಕಿ ಚಿಕ್ಕಮ್ಮ ಅದಾಳಲ್ಲ ನಿನ್ ಜೊತೆ ಚಂದಾಗಿ ಇರಂಗಿಲ್ಲ. ದಿನಾ ಜಗಳ ಮಾಡ್ತಾ. ಹಂಗಂತೇಳಿ ಎಷ್ಟು ದಿವಸ ಇಲ್ಲಿ ಇರಕಾಕೈತೆ ಹೇಳುವ ನೋಡೋಣ. ನಿಮ್ಗೆ ನಾವ್ ಯಾರು ಏನು ಅನ್ನಂಗಿಲ್ರಿ. ನೀವು ಇನ್ನೂ ಒಂದ್ ತಿಂಗಳು ಬೇಕಂದ್ರೆ ಇಲ್ಲೇ ಇರ್ರಿ. ಆಮೇಲಾರ ಹೋಗ್ಬೇಕಲ್ವಾ. ಅವಾಗ ಹೋದ್ರು ಅದ ಮನಿ, ಈಗ ಹೋದ್ರು ಅದ ಮನಿ. ಹೌದಲ್ಲ ಯಮ್ಮ? ನನಗ ಅಲ್ಲೇ ಬಾಜು ನನ್ನ ಫ್ರೆಂಡ್ ಒಬ್ಬಕಿ ಸಿಕ್ಕಿದ್ಲು ನಿನ್ನೆ. ಯಾರಕಿ? ಸರೋಜಾನ? ಹೂನ್ ಬೇ ಅಮ್ಮ, ಉಡಿ ತುಂಬಿಸ್ಕೊಳಕ್ ಬಂದಿದ್ಲಕ್ಕಿ ಅಲ್ಲಿ ಇವ್ರ ಮನಿಗ. ಗಂಗಕ್ಕರ್ ಮನಿಗ ಕರೆದಿದ್ರಲ್ಲ, ಅಲ್ಲಿ ಅಕ್ಕಿನೂ ಬಂದಿದ್ಲು. ಹೇಳಾಕತ್ತಿದ್ಲು ಆಕಿ ಚಿಕ್ಕಮ್ಮದಾಳಲ್ಲ, ಈಗ ನೀ ಬಂದ್ರ ಬರಬ್ಬರಿ ಕೈ ತಗೋತಾಳಂತ, ನಿಂಗ ಚಂದಾಗಿ ನೋಡ್ಕೊಳಂಗಿಲ್ಲ ಅಂತ. ಅದ್ಯಾವಾಗ ಚಂದ ನೋಡ್ಕೊಂಡಿತ್ ಬಿಡಯವ ನಮ್ಮನ್ನ. ಅದಕ್ಕ ಬೇ ಇಲ್ಲೇ ಇರ್ಬೇ ನೀನು. ಇಲ್ವಾ? ಹಂಗೆಲ್ಲ ಸರಿ ಆಗಂಗಿಲ್ಲ. ನಮ್ಮ ಮನಿ ನಮ್ಗ ಚಂದ. ಯಮ್ಮ ನಿನಗೆ ಎಷ್ಟು ದಿವ್ಸ ಬೇಕು ಅಷ್ಟು ದಿವ್ಸ ಇಲ್ಲೇ ಇರು. ಯಮ್ಮ ಕರೆ ಹೇಳ್ಬೇಕಂದ್ರ ನಮ್ಮ ಮನ್ಯಾಗ ಭಾಳ ಅಂದ್ರ ಭಾಳ ಕಷ್ಟ ಐತಿ. ಅದಕ್ಕ ನಾ ಏನ್ ಮಾಡ್ಬೇಕಂತ ಮಾಡೇನಂದ್ರ, ನಿನ್ನೆ ಅಲ್ಲೇ ಒಬ್ಬಕಿ ನಮ್ಮ ರಿಲೇಷನ್ ಆಕಿ ಸಿಕ್ಕಿದ್ಲ. ಆಕಿ ಮನ್ಯಾಗ ಗೃಹ ಕೈಗಾರಿಕೆ ಅಂತ. ಹಂಗಂದ್ರ ಏನ್ವಾ, ಮನ್ಯಾಗ ಕೆಲಸ ಅದು ಮಾಡಿ ಅಂದ್ರ ಈಗ ಹಪ್ಪಳ, ಸಂಡ್ಗಿ, ಉಪ್ಪಿನಕಾಯಿ ಇಂಥವ್ ಮಾಡಿ ಪಾಕಿಟ್ ಮಾಡಿ ಮಾರೋದ್ರಿ. ಅಯ್ಯವ್ವ, ಅದಕ್ಕೆಲ್ಲ ಮಾಡಕ್ ಭಾಳ ರೊಕ್ಕ ಬೇಕಲ್ಲೇನ? ಹೌದಲ್ಲ? ಇಲ್ರಿ, ಆಕಿನೂ ನನ್ನಂಗ ಭಾಳ ಕಷ್ಟ ಪಡಾಕತ್ತಿದ್ಲರಿ. ಆಕಿಗ ಈ ಸಂಘದಾಗ ಒಬ್ರು ಹೇಳಿದ್ರಂತ, ಏನಾರ ಕೆಲಸ ಮನ್ಯಾಗ ಇಂಥವೇನಾರ ಬಿಸ್ನೆಸ್ ಮಾಡ್ತಾರ ಅಂದ್ರ ಅದಕ್ಕ ರೊಕ್ಕ ಕೊಡ್ತಾರಂತ್ರಿ. ರೊಕ್ಕ ಕೊಡ್ತಾರಂತವಾ? ಹ್ಞೂ ಬೇಯಮ್ಮ, ಅದಕ್ಕೆ ಇಷ್ಟಂತೇಳಿ ರೊಕ್ಕ ಕೊಡ್ತಾರ. ನಾವು ಹೋಗಿ ಇಂಥ ಕೆಲಸ ಮಾಡ್ತೇವೆ ಅಂತೇಳಿ ಅವ್ರಿಗೆ ಹೇಳಿದ್ರೆ ಅದಕ್ಕೆಲ್ಲ ಏನೇನು ಬೇಕು ನೋಡು ಪೇಪರ್ ಎಲ್ಲ ಇಸ್ಕೊಂಡು ನಮ್ಗೆ ರೊಕ್ಕ ಕೊಡ್ತಾರ. ನಮ್ಗೆ ಏನು ಬೇಕು ಅದನ್ನ ನಾವು ಕೆಲಸ ಶುರು ಮಾಡ್ಕೋಬೋದು. ಅದಕ್ಕೆ ನನ್ನ ತಲೆ ಒಳಗೂ ಬರಾಕತ್ತೈತಿ. ಹೆಂಗಿದ್ರು ನಿಮ್ಗೆ ಹಪ್ಪಳ, ಸಂಡ್ಗಿ, ಉಪ್ಪಿನಕಾಯಿ ಭಾಳ ಚಲೋ ಮಾಡ್ತೀರಿ. ಅದ್ರಾಗ ನಂದು ಎತ್ತಿದ ಕೈ ಬಿಡು. ಅದ ಸೀತಾ ಅನ್ನಕತ್ತಿದ್ಲಿರಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನಕತ್ತಿದ್ದೆ. ನೀವು ನಾಳೆ ನಾಡ್ದ ಹೊಂಟು ನಿಂತೀರಿ. ಏನು ಮಾಡೋದು ಬಿಡುವ, ಮತ್ತೆ ಹೋಗ್ಯನಂತ ನಿಮ್ಗೆ ಏನು ಬೇಕಾದ ತೋರಿಸ್ಕೊಟ್ಟು. ಇಲ್ಲಿಲ್ಲ, ಮೊನ್ನೆ ನಾನು ಸೀತಾನ್ ಮುಂದೆ ಮಾತಾಡೇನಿ. ಹಬ್ಬ ಆತಲ್ಲ ಅವತ್ತಿನ ದಿವಸನ ನಾವು ಹೋಗಿ ಅದರದೆಲ್ಲ ಕೇಳ್ಕೊಂಡು ಬಂದು ರೊಕ್ಕದ್ದು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟೇನಿ. ಈಗ ನಾವು ಹಪ್ಪಳ, ಉಪ್ಪಿನಕಾಯಿ ಇದು ಕೆಲಸ ಚಾಲೂ ಮಾಡೇ ಬಿಡೋಣ್ರಿ. ಯವ್ವ ಅದಕ್ಕೆ ಏನೇನ್ ಬೇಕಾಕೈತಿ ಬೇ? ಅದಕ್ಕೆ ಏನೇನ್ ಬೇಕು ಸಂತಿ ನಾನು ಚೀಟಿ ಬರ್ದು ಕೊಡ್ತೇನೆ. ಅಮ್ಮ ಹತ್ರ ಕೇಳ್ಕೊಂಡು ನೀನು ಸೀತಾ ಹೋಗಿ ತಗೊಂಬರ್ರಿ. ನಾಳಿಂದನ ಚಾಲೂ ಮಾಡ್ಬಿಡೋಣ. ಬೇಡ ನಾಳಿಂದ ಬೇಡ, ಇವತ್ತಿಂದನ ಚಾಲೂ ಮಾಡೋಣ. ಇವತ್ತು ಪಾಡ್ಯ ಐತಿ, ದಿನ ಚಲೋ ಐತಿ. ಯವ್ವ ನೀ ಹಿಂಗ ಅರ್ಜೆಂಟ್ನಾಗ ಮಾಡಿದ್ರ ಏನು ಆಗಂಗಿಲ್ಲ ನೋಡು. ಮತ್ತ ನೇಮದ್ ಪೂರ್ತಕ್ ಮಾಡೋಣಂತ. ಆಮೇಲೆ ಎಲ್ಲಾ ಚಂದಾಗಿ ಒಂದ್ ದಿವಸ ಕುತ್ಕೊಂಡು ಮಾತಾಡ್ಕೊಂಡು ಏನೇನ್ ಮಾಡ್ಬೇಕು ನೋಡಿ ಮುಂದುವರ್ಸನ್. ಯವ್ವ ಇವತ್ತೆಲ್ಲ ತಗೊಂಬರ್ನು, ನಾಳೆಯಿಂದ ಮಾಡೋಣ. ರೀ, ನಾಳೆ ಅಂದವ್ರ ಮನಿ ಹಾಳ, ಇವತ್ತ ಮೊದಲು ಮಾಡ್ಬೇಕು. ಅತ್ತೇರ್ ಹೇಳೋದು ಖರೆ ಐತಿ. ಬಡ ನಾವು ಮನಿ ಕೆಲಸ ಮಾಡ್ಕೊಂತೇವಂತ ಏನೇನ್ ಬೇಕು ತಗೊಂಡ್ಬಂದ್ಬಿಡೋಣ. ಮಧ್ಯಾಹ್ನದಿಂದನ ಚಾಲೂ ಮಾಡ್ಬಿಡೋಣ. ಹೌದು ಬಿಡಪ್ಪ, ಇವತ್ತಿಂದನ ಚಾಲೂ ಮಾಡ್ತೇನೆ ಅನ್ನಕತ್ತಾರ. ಮಾಡ್ಲಿ, ಏನೋ ಒಂದು ಕೆಲಸ ಚಾಲೂ ಆಕೇತಂತ ಅಂದ್ರ ನಮ್ದು ಜೀವನ ಚಲೋ ಆಕೇತಲ್ಲೇನ? ಹ್ಞೂ ಬೇಯಮ್ಮ, ಆದ್ರೆ ಅದಕ್ಕೆಲ್ಲ ಕರೆಕ್ಟಾಗಿ ಪ್ಲಾನಿಂಗ್ ಮಾಡ್ಕೋಬೇಕು. ಅದೆಂತದ ಆಮೇಲೆ ಮಾಡ್ಬೋದು. ಇವತ್ತ ಏನೇನದಾವ್ ನೋಡು, ಒಂದಿಷ್ಟು ನಿಂಬೆಹಣ್ಣದು ತಂದಾರ. ಆಮೇಲೆ ಅಕ್ಕಿ ಹಿಟ್ಟು ಮೊನ್ನೆ ಹಾಕಿಸ್ಕೊಂಡ್ ಬಂದಿಟ್ಟಾರ. ಎಲ್ಲ ಹಪ್ಪಳ, ಸಂಡಿಗೆ ಇಂಥ ಒಂದ್ ಚೂರ್ ಮಾಡಿ ಮಾರಕ ಚಾಲೂನ ಮಾಡ್ಬಿಟ್ರ ತಗೋರಿ. ಆಮೇಲೆ ಅವು ಏನೋ ಲೇಬಲ್, ಆಮೇಲೆ ಹೆಸರು ಅಂತವೇನ ಬೇಕಂತ. ಅವಕ್ಕೆಲ್ಲ ಬೇಕಂದ್ರೆ ನಾಳೆ ನಾಡ್ದ ಕುತ್ಕೊಂಡು ಯೋಚನೆ ಮಾಡಕ್ ಬರ್ತೈತಿ. ಇವತ್ತ ಮಾಡಿ ಏನದ ಆಜು ಬಾಜು ಒಂದಿಷ್ಟಿಷ್ಟು ರೊಕ್ಕಕ್ಕೆ ಮಾರಿದ್ರೆ ಇವತ್ತಿಂದನ ಕೆಲಸ ಚಾಲೂ ಆದಂಗ ಆಕೇತ. ಅದಕ್ಕೆ ಹೌದಾ ಬೇವ? ತಗೋರಿ, ನೀವ ಇಷ್ಟೆಲ್ಲ ಮಾಡಾಕತ್ತೀರಂತಂದ್ರ ನಾನು ಒಲ್ಲೆ ಅನ್ನಕ್ ಹೆಂಗ್ ಆಕೇತ್ ಹೇಳು. ರೀ, ನೀವು ಈಗ ಸದ್ಯಕ್ಕೆ ಇನ್ನೊಂದ್ ಸ್ವಲ್ಪ ದಿವಸ ನೀವು ಹೊಂಟಿರ್ಲಾ ಕೆಲ್ಸಕ್ಕೆ ಹೋಗ್ರಿ. ನಾವು ಇವೆಲ್ಲ ಕೆಲಸ ಮಾಡ್ಕೊಡ್ತೇವಲ್ಲ, ಒಬ್ರು ತಯಾರಿ ಮಾಡ್ತಾರ, ಒಬ್ರು ಹೆಚ್ಚೋದು ಅದು ಮಾಡ್ಕೊಂತಾರ, ಆಮೇಲೆ ಒಬ್ರು ಪ್ಯಾಕೆಟ್ ಅದು ಮಾಡೋಣಂತ. ನೀವು ಹೊರಗ ಇವು ಮಾರ್ಕೆಟಿಗೆ ಮಾರ್ಬರೋದದು ನೀವು ನೋಡ್ಕೋರಿ. ನಂಗೆ ಅಂಗಡಿ ಎಲ್ಲ ಗೊತ್ತೈತೆ, ತಗೋವಾ ನಾ ಮಾಡ್ತೇನಂತವನು.
ಎಲ್ಲ ಹಂಗ ಉದಾಸೀನ ಮಾಡ್ಬೇಡ. ಚಂದಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರ ಒಂದ್ 6 ತಿಂಗಳ ಅನ್ನಷ್ಟೊಳಗ್ ಒಂದ್ ಈಟರ ಕೆಲ್ಸ ಕೈ ಹಿಡಿತೈತಿ. ಆಮೇಲೆ ಮುಂದ ದೊಡ್ಡ ಪ್ರಮಾಣದಾಗ ಆದ್ರ ಮಾಡಕ್ ಬರ್ತೈತಿ. ಹೌದಪ್ಪ, ಹಂಗ ಮಾಡೋಣ. ಈಗ ಬಡ ಬಡ ಏನೇನ್ ಬೇಕು ನೋಡಿ ಸಂತಿ ಬರ್ದ್ ಕೊಡ್ತಾಳ ನಿಮ್ಮವ್ವ. ತಗೊಂಬಾ, ನಾವು ಮನೆ ಕೆಲಸ ಮುಗಿಸ್ಕೊಳ್ಳೋಣಂತ. ಹಬ್ಬದ ಕೆಲಸ ಮುಗಿಸ್ಕೊಂಡು ಮುಂದ ಅದ್ರ ತಯಾರಿ ಮಾಡೋಣ. ಆತಲ್ರಿ ಅಮ್ಮ, ಹಂಗಾರ ನೀವ್ ಇಲ್ಲೇ ಇರ್ಬೇಕು ನೋಡ್ರಿ ಇನ್ಮೇಲೆ. ಅಂದ್ರ ನಮ್ ಸೀತಾನು ನಿರಾಳವಾಗಿರ್ತಾಳ. ಆಕಿ ಆರಾಮಾಗಿ ಚಂದಾಗಿದ್ರ ನಮಗೂ ಮನ್ಸಿಗೆ ಸಮಾಧಾನ, ನಾವು ಆರಾಮಾಗಿ ಖುಷಿಯಿಂದ ಇರ್ತೇವೆ. ಇಲ್ಲಿ ಬಿಡುವ, ನೀವು ಕರ್ದಾಗೊಮ್ಮೆ ಬಂದು ಮಾಡ್ಕೊಟ್ಟು ಹೋಗ್ಯಾನಂತ ಸರಿ ಅನ್ಸದಿಲ್ಲ ನನಗೆ. ಯಮ್ಮ, ನಿನಗ ನಮ್ಮ ಮನ್ಯಾಗ ಇರಕ್ ಸರಿ ಅನ್ಸಂಗಿಲ್ಲ ಹೋದಲ್ಲ. ಇಲ್ಲೇ ನಮ್ಮ ಮನೆ ಮುಂದೆ ಬೇಕಾದಷ್ಟು ಖಾಲಿ ಜಾಗ ಐತಿ, ನಮ್ದ ಅದ. ಅಲ್ಲೇ ಒಂದು ಸಣ್ಣಕ ಗುಡ್ಸ್ಲಕತೆ ಮಾಡೋಣ. ಈಗ ನಮಗಿದ ಎಲ್ಲ ಕೆಲಸ ಮಾಡಕ್ಕೂ ಒಂದು ಬೇಕಲ್ಲ ಮನಿ ತರ ಸಣ್ಣದು. ಈ ಮನಿನೂ ಸಣ್ಣದೈತಿ, ಅಲ್ಲಿ ಇನ್ನೊಂದು ಕಟ್ಟಕ್ ಚಾಲು ಮಾಡೋಣಂತ. ಇನ್ನೊಂದಿಷ್ಟು ರೊಕ್ಕ ಸಾಲ ಇಸ್ಕೊಂಡ್ ಬರ್ತೇನಂತ ಮಾಡಿ. ಅಲ್ಲೇ ನೀನ್ ಇರುವಲ್ಯಾಕ, ಹೌದಲ್ಲ? ಹಂಗಾರ ಅಡ್ಡಿಲ್ಲ ನೋಡುವ, ಅಲ್ಲಿ ಇದ್ಕೊಂಡು ಬೇಕಂದ್ರ ಅಲ್ಲೇ ಈ ಎಲ್ಲ ಕೆಲಸ ಚಾಲು ಮಾಡೋಣಂತ. ಅಲ್ಲಿವರೆಗೂ ನೀ ಇದ ಮನೆಯಾಗ ಇರ್ಬೇಕು ಬೇಯಮ್ಮ. ಒಂದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದೆ ಕೈ ಹಿಡಿತೈತಿ. ಆತ್ವಾ, ನೀವಿಷ್ಟೆಲ್ಲ ಹೇಳಕತ್ತೀರಂದ್ರ ನಾನು ಯಾಕೆ ಅಲ್ಲೇ ಅನ್ಲಿ, ಹೌದಲ್ಲ? ಆತಲ್ವಾ ಸೀತಾ, ಸಮಾಧಾನ ಆದ್ಯಾ? ಹ್ಞೂನ್ ರೀತಿ, ನಿಮ್ಮಂತ ಅತ್ತಿನ ಪಡಿಬೇಕಂದ್ರ ಕರ್ನ ನಾ ಪುಣ್ಯನ ಮಾಡಿರ್ಬೇಕು. ನೋಡ್ಬೇ ಅಮ್ಮ, ಗಂಡನ್ ಒಂದ್ ಈಟರ ಹೊಗಳ್ತಾಳ ಏನೋ ನೋಡ್. ಬರೀ ಅತ್ತಿ ಅತ್ತಿ ಅಂತ ಅತ್ತಿ ಸರ್ಗ ಹಿಡ್ಕೊಂಡು ಅಡ್ಡಾಡ್ತಾಳ. ಎಲ್ಲಾರ ಮನೆಗೂ ಅತ್ತಿ ಸಸಿ ಜಗಳ ಮಾಡೋದ್ ನೋಡೋದಾದ್ರ ನೀ ಏನೋ ನಿನ್ನ ಹೆಂಡತಿ ಮೇಲೆ ಕಂಪ್ಲೇಂಟ್ ಹೇಳಕತ್ತಿಯಲ್ಲ. ಕಂಪ್ಲೇಂಟ್ ಅಲ್ಬೇ ಅಮ್ಮ, ಏನೋ ಒಂಥರ ಒಳಗ್ ಖುಷಿ ಆಗಾಕತ್ತಿತ್ತು, ಅದಕ್ಕ ಹೇಳ್ದೆ.